ದೈವಭೂಮಿ ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಮನ ಪಟ್ಟಾಭಿಷೇಕಕ್ಕೆ 3 ದಿನ ಬಾಕಿ ಇರುವ ಬೆನ್ನಲ್ಲೇ ಬಾಲರಾಮನ ಮತ್ತೊಂದು ಫೋಟೋ ವೈರಲ್ ಆಗಿದೆ. ಹಾಗಾದರೆ ಆ ಫೋಟೋ ಏನನ್ನು ಸೂಚಿಸ್ತಾ ಇದೆ ನೋಡ್ತಾ ಹೋಗೋಣ. ರಾಮ ಮಂದಿರದ ಗರ್ಭಗುಡಿಯಿಂದ ಶ್ರೀರಾಮನ ದರ್ಶನ, ಬಾಲರಾಮನ ಪ್ರಭಾವಳಿಯಲ್ಲಿ ದಶಾವತಾರ, ರಾಮನ ಪ್ರಭಾವಳಿಯಲ್ಲಿ ದೇವಾನುದೇವತೆಗಳು, ಪಬ್ಲಿಕ್ ಟಿವಿಯಲ್ಲಿ ಬಾಲರಾಮನ ದರ್ಶನ. ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಮ ಮಂದಿರ ಉದ್ಘಾಟನೆಗೆ 3 ದಿನ ಬಾಕಿ ಇರುವ ಬೆನ್ನಲ್ಲೇ ಬಾಲರಾಮನ ಪ್ರತಿಷ್ಠಾಪನೆಯಾಗುವ ಮೊದಲೇನೆ ಮತ್ತೊಂದು ಫೋಟೋ ವೈರಲ್ ಆಗಿರುವಂತಹದ್ದು. ಪಬ್ಲಿಕ್ ಟಿವಿಗೆ ಆ ಫೋಟೋ ಸಿಕ್ಕಿರುವಂಥದ್ದು. ಅದರಲ್ಲಿ ರಾಮನ ಪ್ರಭಾವಳಿಯಲ್ಲಿ ದೇವಾನುದೇವತೆಗಳು, ಬಾಲರಾಮನ ಪ್ರಭಾವಳಿಯಲ್ಲಿ ದಶಾವತಾರ. ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನಿನ್ನೆ ರಾಮನ ವಿಗ್ರಹವನ್ನು ಇರಿಸಲಾಗಿತ್ತು. ಕಪ್ಪು ಕಲ್ಲಿನಲ್ಲಿ ನಿಂತಿರುವಂತಹ ಭಂಗಿಯ 5 ವರ್ಷ ವಯಸ್ಸಿನ ರಾಮಲಲ್ಲ ವಿಗ್ರಹದ 2ನೇ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಅದರಲ್ಲಿ ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ ಎಲ್ಲವೂ ಕೂಡ ಇರುವಂತಹದ್ದು. ಜೊತೆಗೆ ಈಶ್ವರ ಕೂಡ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ರಾಮಭಕ್ತ ಹನುಮನೂ ಕೂಡ ಆ ಬಾಲರಾಮನ ಪಕ್ಕದಲ್ಲಿಯೇ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ವಾಮನ, ನರಸಿಂಹ, ವರಾಹ, ಕೂರ್ಮ, ಮತ್ಸ್ಯ ಎಲ್ಲವನ್ನೂ ಕೂಡ ಒಳಗೊಂಡಿರುವಂತಹ ಬಾಲರಾಮನ ಪ್ರತಿಮೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ವಿಗ್ರಹದಲ್ಲಿ, ಒಂದು ಪ್ರತಿಮೆಯಲ್ಲಿ ನಾನಾ ರೀತಿಯ ಅರ್ಥಗಳನ್ನೊಳಗೊಂಡಂತಹ, ನಾನಾ ರೀತಿಯ ಸಂದೇಶವನ್ನು ಸಾರುವಂತಹ ವಿಗ್ರಹವನ್ನು ಕೆತ್ತಿರುವಂತಹದ್ದು. ಅದರಲ್ಲೂ ಕೂಡ ಅರುಣ್ ಯೋಗಿರಾಜ್, ನಮ್ಮ ಕನ್ನಡಿಗರು, ಮೈಸೂರಿನವರು ಕೆತ್ತಿರುವಂತಹ ಪ್ರತಿಮೆ ಇದು. 2ನೇ ಫೋಟೋ ಈಗ ವೈರಲ್ ಆಗಿರುವಂಥದ್ದು. ಬಾಲರಾಮನ ಶಿರದ ಮೇಲೆಯೇ ಪರಮೇಶ್ವರ ಇರುವಂಥದ್ದು. ಬಾಲರಾಮನ ಎಡ ಬಲ ಭಾಗದಲ್ಲಿ ಹನುಮ ಮತ್ತು ಗರುಡ ಇದೆ. ಶ್ರೀಕೃಷ್ಣ, ಬುದ್ಧ, ಕಲ್ಕಿ, ನರಸಿಂಹನ ಕೆತ್ತನೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಕೂರ್ಮ, ಮತ್ಸ್ಯ, ಓಂ ಶಂಖ ಚಕ್ರ ಗದಾಧರ. ಪಬ್ಲಿಕ್ ಟಿವಿಯಲ್ಲಿ ಬಾಲರಾಮನ ದರ್ಶನ. ಬಾಲರಾಮನ ಪ್ರತಿಮೆ ಹೇಗಿರುತ್ತೆ, ಯಾವ ಸಂದೇಶವನ್ನು ಕೊಡುತ್ತೆ, ಜೊತೆಗೆ ಏನನ್ನೆಲ್ಲ ಸೂಚಿಸುತ್ತೆ ಅನ್ನುವಂತಹ ಕುತೂಹಲ ಇದು. ಆ ಕುತೂಹಲಕ್ಕೆ ಈಗ ತೆರೆ ಬಿದ್ದಿರುವಂತಹದ್ದು. ನೀವು ಕೂಡ ಬಾಲರಾಮನ ಆ ಪ್ರತಿಮೆಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನೋಡಿ. ಅದರಲ್ಲಿ ಶ್ರೀಕೃಷ್ಣ ಇರುವಂತಹದ್ದು, ಬುದ್ಧ ಇದೆ, ಕಲ್ಕಿ, ನರಸಿಂಹನ ಕೆತ್ತನೆ ಇರುವಂಥದ್ದು. ಬಾಲರಾಮನ ಎಡ ಬಲದ ಭಾಗದಲ್ಲಿ ಹನುಮ, ಗರುಡ ಕೂಡ ಇರುವಂಥದ್ದು. ಈ ಬಾಲರಾಮನ ಫೋಟೋ ವೈರಲ್ ಆಗಿದೆಯಲ್ಲ, ಹಾಗಾದ್ರೆ ಇದರ ವಿಶೇಷತೆ ಏನು, ಆಧ್ಯಾತ್ಮಿಕ ಚಿಂತಕರು ಏನು ಹೇಳ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಉತ್ಸವಕ್ಕೆ ಬೇಕಾದ ಎಲ್ಲ ಶ್ರೀಮತೆ ರಾಮಾನುಜಾಯ ನಮಃ. ಅಯೋಧ್ಯೆಯ ಜನ್ಮಭೂಮಿ ರಾಮ ಮಂದಿರದಲ್ಲಿ ರಾಮಲಲ್ಲ ವಿಗ್ರಹ ಇದೇ 22ನೇ ತಾರೀಕು ಪ್ರತಿಷ್ಠಾಪನೆ ಆಗಲಿದೆ. ಈ ಪ್ರತಿಷ್ಠಾಪನಾ ಅಂಗವಾಗಿ ಈಗಾಗಲೇ ಕಾರ್ಯಕ್ರಮಗಳೆಲ್ಲ ಆರಂಭವಾಗಿ ಪ್ರತಿಷ್ಠಾ ಮಹೋತ್ಸವಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸರಯೂ ನದಿಯಲ್ಲಿ ಸ್ನಾನ, ಪಂಚಗವ್ಯಾದಿ ಶುದ್ಧಿ, ಬಿಂಬಶುದ್ಧಿ, ನ್ಯಾಸಗಳು, ನ್ಯಾಸ ಹೋಮಗಳು ಮತ್ತು ತತ್ವಾದಿ ಪ್ರತಿಷ್ಠೆಗಳು, ಅಧಿವಾಸಗಳು, ಪುಷ್ಪಾದಿವಾಸ, ಛಾಯಾದಿವಾಸ, ಜಲಾದಿವಾಸ ಇತ್ಯಾದಿ ಎಲ್ಲ ಪ್ರಕ್ರಿಯೆಗಳು ನೆರವೇರ್ತಾ ಇದೆ. ಈ ಮಧ್ಯದಲ್ಲಿ ಅಧಿವಾಸಗಳೆಲ್ಲ ನೆರವೇರಿದ ನಂತರ ಶ್ರೀರಾಮ ಪ್ರತಿಷ್ಠಾಪನೆಗಾಗಿ ರಾಮಲಲ್ಲಾ ಮೂರ್ತಿಯನ್ನು ಗರ್ಭಗೃಹದಲ್ಲಿ ಈಗಾಗಲೇ ತಂದು ಇರಿಸಲಾಗಿದೆ. ಒಂದು ಅರ್ಥದಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗಿದೆ ಮತ್ತು ಪ್ರಾಣ ಪ್ರತಿಷ್ಠೆ ಇನ್ನೂ ಆಗಿಲ್ಲ. ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ, ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ. ಈ ವಿಗ್ರಹ ಹೇಗಿದೆ, ರಾಮಲಲ್ಲಾ ಮೂರ್ತಿ ಅಂದರೆ ಏನು, ರಾಮಲಲ್ಲ ಅಂತ ಯಾಕೆ ಬರಬೇಕು, ಈ ಪ್ರಶ್ನೆಗಳೆಲ್ಲ ಈಗ ಬರ್ತಾ ಇದೆ. ಹೋಗ್ತಾ ಇದೆಯಂತ ಕ್ಲೀನಾಗಿ. ಈ ರಾಮಲಲ್ಲಾ ಮೂರ್ತಿ ಪ್ರಧಾನವಾಗಿ ಸಮಸ್ಥಾನಕ ಭಂಗಿಯಲ್ಲಿದ್ದು 2 ಕೈಗಳನ್ನು ಹೊಂದಿದೆ. ಬಾಲರಾಮನ ಪ್ರತಿರೂಪದಲ್ಲಿದೆ. ರಾಮನ ಪ್ರತಿರೂಪದಲ್ಲಿದ್ದರೂ ಕೂಡ ಈ ಬಾಲರಾಮನ ಪ್ರತಿರೂಪಕ್ಕೆ ಅನುಗುಣವಾಗಿ ಒಂದು ಪದ್ಮಪೀಠದ ಮೇಲೆ ನಿಲ್ಲಿಸಲಾಗಿದೆ ಮತ್ತು ರಾಮ
ದ್ವಿಭುಜನಾಗಿದ್ದಾನೆ, ಅಂದರೆ ಎರಡೇ ಕೈಗಳಿಂದ ಕೂಡಿದ್ದಾನೆ, ಮತ್ತು ಒಂದು ಪ್ರಭಾವಳಿ ಇದೆ. 51 ಇಂಚುಗಳಷ್ಟು ಎತ್ತರ ಆಗಿದೆ. ಏನಕ್ಕೆ ರಾಮಲಲ್ಲಾ ಮೂರ್ತಿಯನ್ನು ಬಾಲರಾಮನ ರೂಪದಲ್ಲಿ ಪ್ರತಿಷ್ಠಾಪಿಸಲಾಯಿತು ಮತ್ತು ಯಾಕೆ ಇದು 51 ಇಂಚು ಇದೆ ಮತ್ತು ಆ ವಿಗ್ರಹದಲ್ಲಿರುವ ಶಿಲ್ಪ ಲಕ್ಷಣಗಳೇನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈ ಬಾಲರಾಮ ಯಾಕೆ ಬಾಲರಾಮನ ರೂಪದಲ್ಲೇ ಪ್ರತಿಷ್ಠೆ ಆಗಬೇಕು ಅಂತ ಯೋಚನೆ ಬಂತು ಅಂದರೆ, ಇಡೀ ಭಾರತದಲ್ಲಿ ಕೋದಂಡರಾಮ, ಪಟ್ಟಾಭಿರಾಮ, ಸೀತಾರಾಮ, ಸೀತಾ ಪರಿವಾರ, ರಾಮ ಪರಿವಾರ, ಹೀಗೆ ಅನೇಕ ವಿಧದ ಮೂರ್ತಿಗಳು ಇದೆ. ಈ ಎಲ್ಲ ಮೂರ್ತಿಗಳೂ ಕೂಡ ರಾಮ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಇವರೆಲ್ಲರನ್ನು ಒಳಗೊಂಡಿರುವಂತಹ ಮೂರ್ತಿಗಳಾಗಿದೆ. ಮತ್ತು ಬೇರೆ ಬೇರೆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳ ಪುರಾಣ ಐತಿಹ್ಯಗಳನ್ನು ಆಧರಿಸಿ ಈ ಮೂರ್ತಿಗಳನ್ನು ಮಾಡಲಾಗಿದೆ. ಹಾಗೆಯೇ ಈ ಮೂರ್ತಿಯನ್ನು ಮಾಡಬೇಕಾದರೂ ಕೂಡ ಇಲ್ಲಿನ ಐತಿಹ್ಯ, ಸ್ಥಳ ಪುರಾಣ, ರಾಮಾಯಣ ಮುಖ್ಯವಾಗುತ್ತೆ. ಇದು ರಾಮ ಜನ್ಮಭೂಮಿ ಅಂದರೆ ಏನರ್ಥ? ರಾಮನು ಜನಿಸಿದ ಜಾಗ. ಹಾಗಾಗಿ ಇಲ್ಲಿ ರಾಮ ಬಾಲರಾಮನ ರೂಪದಲ್ಲಿ ಪ್ರತಿಷ್ಠಾಪನೆಯಾದರೆ ಅದು ಚೆನ್ನಾಗಿರುತ್ತೆ ಅನ್ನೋದು ಅಭಿಪ್ರಾಯ. ಹಾಗೆಯೇ ಇಲ್ಲಿ ಪೂಜೆ ಮಾಡ್ತಾ ಇರೋದು ಶ್ರೀ ರಾಮಾನಂದಿ ಸಂಪ್ರದಾಯದವರು. ರಾಮಾನಂದಿ ಸಂಪ್ರದಾಯದ ಪೂಜೆಯ ಪ್ರಕಾರ ರಾಮನೇ ಪರದೈವ, ಅಂದರೆ ಸುಪ್ರೀಂ, ಅವನೇ ಅತ್ಯಂತ ಮುಖ್ಯನಾದ ದೈವ. ಮತ್ತು ಅವನನ್ನು ರಾಮಾನಂದಿ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡೋರು ಮಗುವಿನಂತೆ ಪೂಜಿಸ್ತಾರೆ. ಅಂದರೆ ಮಗುವಿಗೆ ಹೇಗೆ ಸ್ನಾನ ಮಾಡಿಸ್ತಾರೋ ಹಾಗೆ ಅಭಿಷೇಕ, ಮಗುವಿಗೆ ಯಾವ ಭಾವದಲ್ಲಿ ಊಟವನ್ನು ಕೊಡ್ತಾರೋ ಹಾಗೆ ನೈವೇದ್ಯ, ಮಗುವನ್ನು ಹೇಗೆಲ್ಲ ಮುದ್ದಿಸ್ತಾರೋ ಹಾಗೆ ಭಗವಂತನ ಹೆಸರುಗಳನ್ನು ಹೇಳ್ತಾ ಬರ್ತಾರೆ. ಹಾಗಾಗಿಯೇ ಈ ರಾಮಾನಂದಿ ಸಂಪ್ರದಾಯದವರು ಇಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು ರಾಮಲಲ್ಲಾನನ್ನು. 1949ರಲ್ಲಿ ಏನು ಪೂಜಾ ಮೂರ್ತಿ ಇತ್ತು ಅದು ಕೂಡ ರಾಮಲಲ್ಲ ಅಂದರೆ ಮಗುವಿನ ತರಹನೇ ಪೂಜೆ ಮಾಡ್ತಾ ಬಂದರು. ಹಾಗಾಗಿ ಇವಾಗಲೂ ಕೂಡ ರಾಮನ ಪೂಜಾ ವಿಗ್ರಹವನ್ನು ಮಗುವಿನಂತೆಯೇ ಮಾಡಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಬಾಲರಾಮನ ಮೂರ್ತಿಯನ್ನು ಮಾಡಲಾಗಿದೆ. ಅಂದರೆ ಅಲ್ಲಿ ಪೂಜೆ ನಡೆಯೋದು ಇನ್ಮುಂದೆ ಮಗುವಿಗೆ ಹೇಗೆ ಉಪಚಾರಗಳನ್ನು ಮಾಡ್ತಾರೋ ಹಾಗೇ ಮಾಡ್ತಾರೆ. ಅದಕ್ಕಾಗಿ ಅಲ್ಲಿ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಆದರೆ ಬಾಲರಾಮ ಅಂತ ಹೇಳಿ ಕೇವಲ 2 ಕೈಗಳನ್ನು ಕೊಟ್ಟಿದ್ರೆ ರಾಮನ ಲಕ್ಷಣಗಳು ಕಾಣೋದಿಲ್ವಲ್ಲ, ಅದಕ್ಕಾಗಿ ಬಿಲ್ಲು ಮತ್ತು ಬಾಣಗಳನ್ನು ಕೊಡೋದಕ್ಕೋಸ್ಕರ ಕೈಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕೈಯಲ್ಲಿ ಹೀಗೆ ಅಭಯ ಮುದ್ರೆಯನ್ನು, ಒಂದು ಕೋದಂಡ ಮುದ್ರೆಯನ್ನು ಹಿಡಿದಿದ್ದಾನೆ. ಅಲ್ಲಿ ಅಲಂಕಾರದಲ್ಲಿ ಬಿಲ್ಲು ಮತ್ತು ಬಾಣಗಳನ್ನು ತೋರಿಸಲಾಗುತ್ತೆ. ಅವಾಗೇನಾಗುತ್ತೆ, ಬಾಲರಾಮನಾದರೂ ಕೂಡ ರಾಮ ಅನ್ನೋದು ನಮಗೆ ಕಂಡುಬರುತ್ತೆ. ಹಾಗೆಯೇ ರಾಮ ಯಾರು? ರಾಮ ಸಾಕ್ಷಾತ್ ಮಹಾವಿಷ್ಣು, ಶ್ರೀಮನ್ನಾರಾಯಣ. ಅದನ್ನು ತೋರಿಸೋದಕ್ಕೋಸ್ಕರ ಅವನ 2 ವಾಹನಗಳಾದಂತಹ ನಾರಾಯಣನಾಗಿದ್ದಾಗ ಗರುಡ ಮತ್ತು ರಾಮನಾಗಿದ್ದಾಗ ಹನುಮ. ಹಾಗಾಗಿ ಗರುಡ ಮತ್ತು ಹನುಮ ಎರಡೂ ಕೂಡ ವೈಷ್ಣವ ಚಿಹ್ನೆಗಳು, ವೈಷ್ಣವ ವಾಹನಗಳು ಅವರು. ಆದ್ದರಿಂದ ಒಂದು ಭಾಗದಲ್ಲಿ ಗರುಡ, ಒಂದು ಭಾಗದಲ್ಲಿ ಹನುಮಂತನನ್ನು ಅಳವಡಿಸಲಾಗಿದೆ. ಮತ್ತು ಧರ್ಮಗಳ ಪ್ರಕಾರ ಶ್ರೀ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ರಾಮಾನಂದಿಗಳು ಕೂಡ ಶ್ರೀ ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜರದ್ದು ಫಾಲೋ ಮಾಡ್ತಾರೆ. ಆ ಸಿದ್ಧಾಂತದ ಪ್ರಕಾರ ಬಲಗಾಲು ಗರುಡ, ಎಡಗಾಲು ಹನುಮಂತ. ಅದಕ್ಕೆ ಪೆರಿಯ ತಿರುವಡಿ ಅಂತ ದೊಡ್ಡ ಪಾದ ಅಂತ ಗರುಡನನ್ನು, ಚಿಕ್ಕ ಪಾದ ಅಂತ ಹನುಮಂತನನ್ನು ಕರೀತಾರೆ. ಹಾಗಾಗಿ ಬಲಭಾಗದಲ್ಲಿ ಗರುಡ, ಎಡಭಾಗದಲ್ಲಿ ಹನುಮಂತನನ್ನು ತೋರಿಸಲಾಗಿದೆ. ಪ್ರಭಾವಳಿಯಲ್ಲಿ ರಾಮ, ನಾರಾಯಣ ಮತ್ತು ನಾರಾಯಣನ ವಿಷ್ಣುವಿನ ಅವತಾರವೇ ರಾಮ ಅಂತ ತೋರಿಸೋದಕ್ಕೋಸ್ಕರ 10 ಅವತಾರಗಳನ್ನು ತೋರಿಸಲಾಗಿದೆ. ಅದರಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ. ಅಂದರೆ ಪರಶುರಾಮ ವಾಮನನ ತನಕ ಒಂದು ಪಕ್ಕದಲ್ಲಿ, ಇನ್ನೊಂದು ಪಕ್ಕದಲ್ಲಿ ಪರಶುರಾಮ, ರಾಮ, ಕೃಷ್ಣ ಮತ್ತು ಬುದ್ಧ ಮತ್ತು ಕಲ್ಕಿ. ಈ ಅವತಾರಗಳನ್ನು 10 ಅವತಾರಗಳನ್ನು ಪ್ರಭಾವಳಿಯಲ್ಲಿ ಮೂಡಿಸಲಾಗಿದೆ. ಪ್ರಭಾವಳಿಯ ಮೇಲ್ಭಾಗದಲ್ಲಿ ಕೀರ್ತಿ ಮುಖ ಇದೆ. ಒಂದು ಕಡೆ ಹನುಮ ಮತ್ತು ಒಂದು ಕಡೆ ಗರುಡ ಇದ್ದಾರೆ. 2 ದ್ವಾರಪಾಲಕರನ್ನು ಕೆತ್ತಲಾಗಿದೆ. ಹೂವಿನ ಅಲಂಕರಣಗಳಿದೆ. ಹಿಂದೂ ಧರ್ಮದ ಪರಮಸಂಕೇತಗಳಾದ ಓಂಕಾರ ಒಂದು ಕಡೆ, ಇನ್ನೊಂದು ಕಡೆ ಸ್ವಸ್ತಿಕವನ್ನು ಕೆತ್ತಲಾಗಿದೆ. ಹೀಗೆ ಸರ್ವಾಲಂಕಾರ ಸುಂದರವಾಗಿ ಪ್ರಭಾವಳಿ ಮೂಡಿಬಂದಿದೆ. ಸುಂದರವಾದ ಪ್ರಭಾವಳಿಯಲ್ಲಿ ಭಗವಂತ ಶ್ರೀರಾಮಚಂದ್ರ ನಿಂತಿದ್ದಾನೆ. ಶ್ರೀರಾಮ ಸಮಸ್ಥಾನಕ ಭಂಗಿಯಲ್ಲಿ ನಿಂತಿದ್ದಾನೆ.
ಅವನಿಗೆ ಕಿರೀಟ, ಕುಂಡಲ ಅಂದರೆ ಕಿವಿದು, ಹಾರಗಳು, ಕಂಠಿ ಕತ್ತಲ್ಲಿ ಹಾಕೊಳ್ಳೋದು, ಅದರ ಕಂಠಿಯ ಕೆಳಗಡೆ ಹಾರಗಳು, ಮುಕ್ತಾಹಾರಗಳು, ಅದರ ಕೆಳಗಡೆ ಚನ್ನವೀರ, ಅದರ ಕೆಳಗಡೆ ಭುಜಕೀರ್ತಿ, ಭುಜಸ್ಕಂದ, ಕಟಕ, ಕೇಯೂರ, ಅಂಗುಲಿಯಕ, ಕೆಳಗಡೆ ಉರುಧಾಮ, ಕಾಂಚಿಗುಣ, ಪಾದಜಾಲಕ ಅಂತ ಇದೆಲ್ಲ ಆಭರಣಗಳು. ಕೈಗೆ ಧರಿಸುವ ಆಭರಣಗಳು, ಕಾಲಿಗೆ ಧರಿಸುವ ಆಭರಣಗಳು, ಬಟ್ಟೆಗಳು, ಸಿಂಹಕಟ್ಟಿ, ಇಲ್ಲೊಂದು ಕೀರ್ತಿಮುಖ, ಹೀಗೆ ಸರ್ವಾಲಂಕಾರ ಸುಂದರವಾಗಿ ಆ ಮೂರ್ತಿಯನ್ನು ಮಾಡಲಾಗಿದೆ. ಸೊ 16 ಲಕ್ಷಣಗಳಲ್ಲಿ ಮಹಾಪುರುಷರನ್ನು ತೋರಿಸ್ಬೇಕು ಅಂತ ಏನು ಹೇಳಿದ್ದೀವಿ ಅಂದರೆ 32 ಲಕ್ಷಣಗಳಿವೆ, 16 ಕಲೆಗಳಿವೆ, ಅದೆಲ್ಲವನ್ನು ಅದರಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೂರ್ತಿ ಚೆನ್ನಾಗಿದೆ. ಸೊ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯು ಇದೇ ತಿಂಗಳ ಜನವರಿ 22ನೇ ತಾರೀಕು ಮೃಗಶಿರಾ ನಕ್ಷತ್ರದ ಒಂದು ಸಂಜೀವಿನಿ ಮುಹೂರ್ತ, ಅಭಿಜಿನ್ ಮುಹೂರ್ತದ ಮಧ್ಯಭಾಗದಲ್ಲಿ ಬರುವ ಸಂಜೀವಿನಿ ಮುಹೂರ್ತ ಅನ್ನುವಂತಹ ಮುಹೂರ್ತ, ಆ ಮುಹೂರ್ತದಲ್ಲಿ ಶುದ್ಧವಾಗಿದೆ, ಗುರುವಿನ ಬಲ ಇದೆ, ಎಲ್ಲ ಇರುವಂತಹ ಒಂದು ಜಾಗದಲ್ಲಿ ಮುಹೂರ್ತವನ್ನು ನೋಡಿ ಪ್ರತಿಷ್ಠೆಗೆ ಮಾಡಿದ್ದಾರೆ. ಇದರಿಂದ ರಾಮಲಲ್ಲಾ ಪ್ರತಿಷ್ಠೆಯ ಮೂಲಕ ಭಾರತದಲ್ಲಿ ಒಂದು ಆದರ್ಶ ಸಂಸ್ಕೃತಿ ಮತ್ತು ಹಿಂದೂ ಸಂಸ್ಕೃತಿಯ ಪುನರುತ್ಥಾಪನ ಮತ್ತು ಆ ಧರ್ಮದ ಮುಖ್ಯವಾದಂತಹ ಆದರ್ಶಗಳು ಎಲ್ಲರಿಗೂ ತಲುಪುತ್ತೆ ಅನ್ನುವಂತಹದ್ದನ್ನು ಭಾವಿಸಲಾಗಿದೆ. ಪ್ರಪಂಚದಾದ್ಯಂತ ಈ ರಾಮನ ಭಕ್ತರು ಈ ಒಂದು ಮುಹೂರ್ತದಲ್ಲಿ ರಾಮನ ಪ್ರತಿಷ್ಠಾಪನೆಯಾದರೆ ಅವರಿಗೆಲ್ಲರಿಗೂ ಮಂಗಳವಾಗಲಿದೆ ಅನ್ನುವಂತಹ ನಂಬಿಕೆಯಲ್ಲಿ ಈ ಪ್ರತಿಷ್ಠಾಪನೆಯನ್ನು ಮಾಡಲಾಗ್ತಾ ಇದೆ. ಶ್ರೀಮತೆ ರಾಮಾನುಜಾಯ ನಮಃ.